ಆಸೆಯು ಹಕ್ಕಿಯಾಗಿರಲಿ, ಬಂಧನವಿರಬಹುದು. ಆಸೆ ನಿನ್ನನ್ನು ಎತ್ತಲಿ, ಆದರೆ ಕಟ್ಟಿ ಹಾಕಬಾರದು. ಮನುಷ್ಯನಿಗೆ ಆಸೆಗಳು ಬೇಕು. ಆಸೆ ಇಲ್ಲದ ಜೀವನ ಎಂಬುವುದು ನಕ್ಷೆ ಇಲ್ಲದ ಪ್ರಯಾಣದಂತೆಯೇ. ಆದರೆ ಸಮಸ್ಯೆ ಆಸೆಗಳಲ್ಲಿ ಅಲ್ಲ, ಈ ಆಸೆಗಳ ಮೇಲೆ ಇರುವ ಅತಿಯಾದ ಹಿಡಿತದಲ್ಲಿ. ನಾವು ಕೆಲವು ವಿಷಯಗಳನ್ನು ಬಯಸುತ್ತೇವೆ, ಆದರೆ ಅವು ನಮ್ಮ ಕೈಗೆ ಬಂದಿಲ್ಲ ಎಂದರೆ ಮನಸ್ಸು ಕುಗ್ಗುತ್ತದೆ, ದುಃಖವಾಗುತ್ತದೆ, ನಾವೇ ತಪ್ಪು ಎಂದುಕೊಳ್ಳುತ್ತೇವೆ. ಕೃಷ್ಣ ಹೇಳುವುದು, ಆಸೆ ಇರುವುದರಲ್ಲಿ ದೋಷವಿಲ್ಲ, ಆದರೆ ಆಸೆ ನಿನ್ನ ಮೇಲೆ ಆಳಬಾರದು. ನೀನು ಬಯಸುವುದೇನು ಆಗಲಿ, ಹಣ, ಹೆಸರು, ಪ್ರೀತಿ, ಮನಸ್ಸು, ಆಸೆ ನಿನ್ನನ್ನು ಬೇರ್ಪಡಿಸಲಿ, ಆದರೆ ಬಂಧಿಸಬಾರದು. ಹಕ್ಕಿಯು ಹಾರುವುದಕ್ಕೆ ರೆಕ್ಕೆ ಬೇಕು, ಆದರೆ ಹಕ್ಕಿಯನ್ನು ರೆಕ್ಕೆಗಳೇ ಕಟ್ಟಿಹಾಕಲು ಶುರು ಮಾಡಿದರೆ ಅದು ಹಾರಲಾರದು. ಹಾಗೆ ನಿನ್ನ ಆಕಾಂಕ್ಷೆಗಳು ನಿನ್ನನ್ನು ಎತ್ತಬೇಕು, ಆದರೆ ನಿನ್ನ ಸ್ವಾತಂತ್ರ್ಯ ಕಿತ್ತುಕೊಳ್ಳಬಾರದು. ಫಲದ ಬಗ್ಗೆ ಬೇಡಿಕೆ ಇದ್ದರೆ ನೋವು ಸಿಗುತ್ತದೆ. ಕರ್ಮದ ಮೇಲೆ ನಿಜವಾದ ಪ್ರೀತಿ ಇದ್ದರೆ ಶಾಂತಿ ಸಿಗುತ್ತದೆ. ಯಾವುದೇ ಕೆಲಸ ಮಾಡುವಾಗ ನಾವು ಮೊದಲೇ ಯೋಚಿಸುವುದು, ನನಗೆ ಇದರಿಂದ ಏನು ಸಿಗುತ್ತದೆ. ಈ ಮನಸ್ಥಿತಿ ಆಸಕ್ತಿಯನ್ನು ಕೊಲ್ಲುತ್ತದೆ. ಫಲದ ಮೇಲೆ ಲೋಭ ಇದ್ದಾಗ ನಾವು ಕೆಲಸವನ್ನು ಒತ್ತಡದಿಂದ ಮಾಡುತ್ತೇವೆ. ಫಲ ಇರಲಿಲ್ಲ ಎಂದರೆ ಬೇಸರವಾಗುತ್ತದೆ. ಆದರೆ ಕೆಲಸದ ಮೇಲೆ ನಿಜವಾದ ಪ್ರೀತಿ ಇದ್ದರೆ ಫಲ ಏನೇ ಆಗಿರಲಿ ಮನಸ್ಸು ಶಾಂತವಾಗಿರುತ್ತದೆ. ಕೃಷ್ಣ ಗೀತೆಯಲ್ಲಿ ಹೇಳಿದ್ದು, ನಿನ್ನ ಕಾರ್ಯ ನಿನ್ನ ಹಕ್ಕು, ಫಲ ನಿನ್ನ ಹಕ್ಕು ಅಲ್ಲ. ಇದರ ಅರ್ಥ, ನಿನ್ನ ಕೆಲಸವನ್ನು ನಿನ್ನ ಅತ್ಯುತ್ತಮ ಶಕ್ತಿಯಿಂದ ಮಾಡು, ಫಲವನ್ನು ಸ್ವಾಭಾವಿಕವಾಗಿ ಬರಲು ಬಿಡು. ಹೀಗೆ ಇದ್ದರೆ ನಿನ್ನ ಮನಸ್ಸಿಗೆ ಒತ್ತಡವಿಲ್ಲ, ನಿನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಮನಸ್ಸು ಸ್ಥಿರವಾಗಿರಲು ಒಳಗಿನ ಲೋಕವನ್ನೇ ನಿಶಬ್ದ ಮಾಡಬೇಕಾಗಿಲ್ಲ. ಒಳಗಿನ ಗೊಂದಲ ನಿಲ್ಲಿಸಿದರೆ ಸಾಕು. ನಾವು ಸಾಮಾನ್ಯವಾಗಿ ಹೇಳುವ ಮಾತು, ನಮ್ಮ ಜೀವನ ಗೊಂದಲವಾಗಿದೆ, ಕಾಮಿಲ್ಲ, ಪೀಸ್ ಇಲ್ಲ. ಆದರೆ ನಿಜವಾದ ಗೊಂದಲ ಹೊರಗಿನ ಘಟನೆಗಳಲ್ಲಿ ಅಲ್ಲ, ನಮ್ಮೊಳಗಿನ ಪ್ರತಿಕ್ರಿಯೆಯಲ್ಲಿದೆ. ಹೊರಗಿನ ಜಗತ್ತು ಸದಾ ಬದಲಾಗುತ್ತದೆ, ಜನರು ಹೇಳುವ ಮಾತುಗಳು ಬದಲಾಗುತ್ತವೆ, ಪರಿಸ್ಥಿತಿಗಳು ತಿರುಗುತ್ತವೆ. ಈ ಎಲ್ಲವೂ ನಿಲ್ಲುವುದಿಲ್ಲ. ಆದರೆ ಮನಸ್ಸಿನ ಗೊಂದಲ ನಿಂತ ಕ್ಷಣ ಬಾಹ್ಯ ಗೊಂದಲ ನಿನಗೆ ತಾಗುವುದಿಲ್ಲ. ಒಂದು ನೀರಿನಿಂದ ತುಂಬಿದ ಪಾತ್ರೆಯನ್ನು ಕಲಸು ಮಾಡಿದರೆ ಪ್ರತಿಬಿಂಬ ಕಾಣುವುದಿಲ್ಲ. ಆದರೆ ಪಾತ್ರೆ ಕೆಲ ಕ್ಷಣ ನಿಶಬ್ದವಾಗಿ ನಿಲ್ಲಿಸಿದರೆ ನೀರು ತಣ್ಣಗಾಗುತ್ತದೆ ಮತ್ತು ಪ್ರತಿಬಿಂಬ ಸ್ಪಷ್ಟವಾಗುತ್ತದೆ. ಹಾಗೆಯೇ ಮನಸ್ಸನ್ನು ನಿಶ್ಚಲ ಆಗಿಸಿದರೆ ಜೀವನದ ದಾರಿ ಸ್ವತಃ ಸೃಷ್ಟಿಯಾಗುತ್ತದೆ. ನಿನ್ನನ್ನು ನೀನು ಮೊದಲು ಪ್ರೀತಿ ಮಾಡು. ನಿನ್ನನ್ನು ನೀನು ಗೌರವಿಸಿದಾಗ ಜಗತ್ತು ನಿನ್ನನ್ನು ಗೌರವಿಸುತ್ತದೆ. ನಾವು ಹಲವಾರು ಬಾರಿ ಇತರರನ್ನು ತೃಪ್ತಿಪಡಿಸಲು ನಮ್ಮನ್ನು ನಾವು ಕಳೆದುಕೊಳ್ಳುತ್ತೇವೆ. ನಮ್ಮ ಕನಸುಗಳನ್ನು ಅವರ ಅಭಿಪ್ರಾಯಕ್ಕಾಗಿ ಬಲಿ ಕೊಡುತ್ತೇವೆ. ಆದರೆ ಕೃಷ್ಣ ಹೇಳುತ್ತಾನೆ, ಮೊದಲಿಗೆ ನೀನು ನಿನ್ನ ಪ್ರೀತಿಸಬೇಕು. ನಿನ್ನ ಮೌಲ್ಯವನ್ನು ನೀನು ಅರಿತಾಗ ಲೋಕ ನಿನ್ನನ್ನು ಕಡಿಮೆ ಅಂದಾಜಿಸುವುದಿಲ್ಲ. ನೀನು ನಿನ್ನನ್ನು ಗೌರವಿಸಿದಾಗ, ನಾನು ಸಾಕು ಅನ್ನುವ ಭಾವನೆ ಬಂದಾಗ ನಿನ್ನ ಜೀವನ ಆಯ್ಕೆಗಳಲ್ಲಿ ಕ್ಲಾರಿಟಿ ಬರುತ್ತದೆ. ಇತರರಿಗಾಗಿ ಬದುಕುವುದಕ್ಕಿಂತ ನಿನ್ನ ಆತ್ಮಕ್ಕೆ ಸತ್ಯ ಇರುವ ನಿರ್ಧಾರ ಮಾಡುವುದು ಮುಖ್ಯ. ನೀನನ್ನು ಪ್ರೀತಿಸಿದರೆ ಇಡೀ ಜೀವನ ನಿನ್ನ ಪರ ಕೆಲಸ ಮಾಡುತ್ತದೆ. ಪ್ರತಿ ಕುಸಿತವೂ ಒಂದು ಪಾಠ, ಪ್ರತಿ ಹೆಜ್ಜೆ ನಿಲ್ಲುವವನು ಒಂದು ವಿಜಯ. ಜೀವನದಲ್ಲಿ ನೀನು ಎಷ್ಟು ಬಾರಿ ಸೋಲುತ್ತೀಯೋ ಅದು ಮುಖ್ಯವಲ್ಲ, ಎಷ್ಟು ಬಾರಿ ಎದ್ದುಕೊಂಡಿದೆಯೋ ಅದು ಮುಖ್ಯ. ಕುಸಿತ ಅಂದರೆ ಸೋಲು ಅಲ್ಲ, ಕುಸಿತ ಎಂದರೆ ಹೊಸ ಪಾಠ ಕಲಿತವನು ಮತ್ತೆ ಕುಸಿದರೂ ಹಿಂದೆಗಿಂತ ಬುದ್ಧಿವಂತನಾಗಿರುತ್ತಾನೆ. ಕೃಷ್ಣ ಹೇಳುತ್ತಾನೆ, ತಪ್ಪು ಮಾಡುವುದು ಪಾಪವಲ್ಲ, ತಪ್ಪಿನಿಂದ ಕಲಿಯದಕ್ಕೆ ಹಿಂದಕ್ಕೆ ಸರಿಯುವುದು ಮಾತ್ರ ಪಾಪ. ಎದ್ದು ನಿಲ್ಲುವ ಪ್ರತಿಯೊಂದು ಕ್ಷಣ ನಿನ್ನ ಹೊಸ ಅವತಾರ. ಆ ಕ್ಷಣ ನಿನ್ನ ಭವಿಷ್ಯವನ್ನು ಬದಲಾಯಿಸುತ್ತದೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್